ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಈಗ ಪರಪ್ಪನಗ್ರಹಾರದಲ್ಲಿ ವಾಸ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು ಕಡೆಗೆ ದರ್ಶನ್ರ ಕೆಲ ಅಂಧಾಭಿಮಾನಿಗಳಿದಾರಲ್ಲ, ಅವರಿಗೆ ಎಷ್ಟು ಹೇಳಿದ್ರು ಕೇಳಿದ್ರು ಬುದ್ಧಿ ಇಲ್ಲ. ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅಂಧಾಭಿಮಾನಿಗಳ ಹುಚ್ಚಾಟ. ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಬೈಕ್ ಮೇಲೆ ಸ್ಟಿಕ್ಕರ್ ಅಂಟಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಸಲ ಅವರು UTP ನಂಬರ್ ಅಂಟಿಸ್ಕೊಂಡಿಲ್ಲ, ಯಾಕಂದ್ರೆ ಮೊನ್ನೆ ನಾವು ಹೇಳಿದ್ವಲ್ಲ ರೀಸನ್. ಹೀಗಾಗಿ ನಂಬರ್ ಪ್ಲೇಟ್ ಬದಲಾಗಿ ಸ್ಟಿಕ್ಕರ್ನಿಂದ ಆ ನಂಬರ್ ಪ್ಲೇಟ್ ಇರೋ ಜಾಗವನ್ನು ಮುಚ್ಚಿಬಿಟ್ಟಿದ್ದಾರಂತೆ. ಅದಕ್ಕೆ ಹೇಳಿದ್ ನಾನು, ಕೆಲ ಅಂಧಾಭಿಮಾನಿಗಳಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ತಲೆಯಲ್ಲಿ ಮೆದುಳು ಇಲ್ಲ. ಅವರು ಮೆದುಳನ್ನ ಮನೆಯಲ್ಲಿರುವ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ಈ ಥರ ಹುಚ್ಚಾಟಗಳನ್ನು ಮಾಡ್ತಾರೆ. ಇದು ಯಾವ ಥರದ ಅಭಿಮಾನ ಇದು? ಆಮೇಲೆ ಇದಕ್ಕೆ ಏನಾದರೂ ಒಂದು ಅರ್ಥ ಇದೆಯಾ? ಈ ಸ್ಟಿಕ್ಕರ್ಗಳನ್ನು ಅಂಟಿಸ್ಕೊಂಡಿದ್ದಾರೆ. ಈ ಸ್ಟಿಕ್ಕರ್ಗಳನ್ನು ಅಂಟಿಸ್ಕೊಂಡು ಹಿಂಗೆ ಈ ವ್ಯಕ್ತಿಯನ್ನ ಒಳ್ಳೆ ಅತಿಮಾನುಷ ಶಕ್ತಿಯ ರೀತಿ ಈ ವ್ಯಕ್ತಿಗಳೇ ಬಿಂಬಿಸ್ತಾ ಇರೋದು. ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದು, ಅದನ್ನು ಹಾಕೋದು, ಜೈ ಬಾಸ್ ಅಂತ ಈ ವ್ಯಕ್ತಿ ಹೆಸರನ್ನು ಕೋಟ್ ಮಾಡೋದು. ಹಿಂಗೆ ಮಾಡಿ ಮಾಡಿ ಅರ್ಧ ಹಾಳು ಮಾಡಿದ ಈ ವ್ಯಕ್ತಿಯನ್ನ ಇದೇ ಅಂಧಾಭಿಮಾನಿಗಳು. ಅವ್ರ ತಲೆಯಲ್ಲಿ ಏನಂತ ಬಂತು? ಇವತ್ತಿನ ಈ ಸ್ಥಿತಿಗೆ ಯಾರು ಕಾರಣ ಅಂದರೆ 50% ಕಾಂಟ್ರಿಬ್ಯೂಷನ್ನು ದರ್ಶನ್ದು, 50% ಕಾಂಟ್ರಿಬ್ಯೂಷನ್ನು ಇಂಥ ಹುಚ್ಚಭಿಮಾನಿಗಳು. ಹಿಂಗೆ ಮೆರೆಸೋದು. ಇರೋ ಜಾಗ ಯಾವುದು, ಹೋಗಿರೋ ಪ್ರಕರಣ ಯಾವುದು, ಒಂದು ಚೂರಾದರೂ ತಲೆಗೆ ಹೋಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಶಿಕ್ಷಣದ ಕೊರತೆ ಇದ್ದಾಗ ಹಿಂಗೆಲ್ಲ ಆಗತ್ತೆ. ಶಿಕ್ಷಣ ಅಂದರೆ ಕೇವಲ ಸಿಲೆಬಸ್ ಅಲ್ಲ, ಕೆಲ ಕಾಮನ್ ಸೆನ್ಸ್ ಎಲ್ಲ ಬೇಕಲ್ವಾ? ಅದೆಲ್ಲ ಇಲ್ಲ ಕೆಲವರಿಗೆ. ಅದರದ್ದೊಂದು ಬ್ಯಾಕ್ಗ್ರೌಂಡು ಬಿಲ್ಡಪ್ BGM ಗಮನಿಸ್ತಾ ಇದೆ.